Hello friends, welcome to Global Online Kannada. Friends, in this video we are going to discuss some important MCQs on communication for your upcoming KSET 2023. ಫ್ರೆಂಡ್ಸ್ ನೀವೇನಾದರೂ ಈ ಒಂದು ಕರ್ನಾಟಕ ಸೆಟ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಸೊ ಈ ಒಂದು ವಿಡಿಯೋನ ನೀವು ಫಾಲೋ ಅಪ್ ಮಾಡಿದರೆ ಕಮ್ಯುನಿಕೇಷನ್ ಮೇಲೆ ಹಲವಾರು MCQಗಳನ್ನು ನೀವು ಸಾಲ್ವ್ ಮಾಡುವ ಒಂದು ಎಬಿಲಿಟಿಯನ್ನು ಪಡೆದುಕೊಳ್ತೀರಾ. ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಇಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1ಗಾಗಿ ನಾವು ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸನ್ನು ನೀಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಈ ಒಂದು ಕೋರ್ಸ್ ನಿಮಗೆ 3000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು, ಅಥವಾ ನೀವು ಈ ಒಂದು ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಗ್ಲೋಬಲ್ ಆನ್ಲೈನ್ ಅಂತ ಟೈಪ್ ಮಾಡಿದ್ರೆ ಈ ಒಂದು ಆ್ಯಪ್ ನಿಮಗೆ ಸಿಗ್ತಾ ಇದೆ. ಈ ಒಂದು ಲೋಗೋ ನೋಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲ ಮಟೀರಿಯಲ್, ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ಸಾಲ್ವ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ನೀವು ಆಕ್ಸೆಸ್ ಮಾಡ್ಬೋದು, ಮತ್ತು ಪೇಮೆಂಟನ್ನು ಕೂಡ ನೀವು ಈ ಒಂದು ಆ್ಯಪ್ನಿಂದ ಮಾಡ್ಬೋದು. ನೀವು ಇವಾಗ ಏನಾದರೂ ಜಾಯಿನ್ ಆದರೆ ನೀವು 2000 ರುಪೀಸ್ನಲ್ಲಿ ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ಇನ್ ಅ ಕ್ಲಾಸ್ ರೂಮ್ the probability of message reception can be enhanced by option A, establishing a viewpoint, option B, exposing the ignorance of students, option C, increasing the information load, option D, using high decibel audio tools. ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಇದರಿಂದ ಹೆಚ್ಚಿಸಬಹುದು. ಆಪ್ಷನ್ ಎ, ದೃಷ್ಟಿಕೋನವನ್ನು ಸ್ಥಾಪಿಸುವುದು, ಆಪ್ಷನ್ ಬಿ, ವಿದ್ಯಾರ್ಥಿಗಳ ಅಜ್ಞಾನವನ್ನು ಬಯಲಿಗೆಳೆಯುವುದು, ಆಪ್ಷನ್ ಸಿ, ಮಾಹಿತಿ ಲೋಡ್ ಅನ್ನು ಹೆಚ್ಚಿಸುವುದು, ಆಪ್ಷನ್ ಡಿ, ಹೆಚ್ಚಿನ ಡೆಸಿಬಲ್ ಆಡಿಯೋ ಉಪಕರಣಗಳನ್ನು ಬಳಸುವುದು. ಸೊ ಯಾವ ಒಂದು ವಿಧಾನದಿಂದ ನಾವು ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಹೆಚ್ಚಿಸಬಹುದು? ಸೊ ಟು ಇನ್ಕ್ರೀಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್, ಎಸ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಅ ವ್ಯೂ ಪಾಯಿಂಟ್. ದೃಷ್ಟಿಕೋನವನ್ನು ಸ್ಥಾಪಿಸುವುದರ ಮೂಲಕ ಈ ಒಂದು ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಹೆಚ್ಚಿಸಬಹುದು. ಸೊ ಇನ್ ಅ ಕ್ಲಾಸ್ ರೂಮ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್ can be enhanced by establishing a viewpoint. When communication is effective, both the students and the teachers are going to get benefit here. So communication, it is going to more learning more accessible. It is help to students to achieve their goals. It is also helping to increase the opportunities and all. So for all this we need connection between teacher and student. Question number 2, an effective communication produces in receiver option A, happiness, option B, acceptance, option C, its access to other people, option D, thinking. ರಿಸೀವರ್ನಲ್ಲಿ ಪರಿಣಾಮಕಾರಿ ಸಂವಹನವು ಏನನ್ನು ಉತ್ಪಾದನೆ ಮಾಡ್ತಾ ಇದೆ? ಆಪ್ಷನ್ ಎ, ಸಂತೋಷ, ಆಪ್ಷನ್ ಬಿ, ಸ್ವೀಕಾರ, ಆಪ್ಷನ್ ಸಿ, ಇತರ ಜನರಿಗೆ ಅದರ ಪ್ರವೇಶ, ಆಪ್ಷನ್ ಡಿ, ಆಲೋಚನೆ. ಎಸ್, an effective communication, it is going to produce acceptance in receiver. ಸೊ ಒಂದು ರಿಸೀವರ್ನಲ್ಲಿ ಒಂದು ಪರಿಣಾಮಕಾರಿ ಸಂವಹನ ಸ್ವೀಕಾರವನ್ನು ಉತ್ಪತ್ತಿ ಮಾಡ್ತಾ ಇದೆ. ಕ್ವೆಶನ್ ನಂಬರ್ 3, ದ ಟರ್ಮ್ DAVP ಸ್ಟ್ಯಾಂಡ್ಸ್ ಫಾರ್. DAVP ಪದದ ಅರ್ಥ? ಆಪ್ಷನ್ ಎ, ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ವೋಕಲ್ ಪಬ್ಲಿಸಿಟಿ, ಆಪ್ಷನ್ ಬಿ, ಡಿವಿಷನ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ, ಆಪ್ಷನ್ ಸಿ, ಡಿಪಾರ್ಟ್ಮೆಂಟ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ, ಆಪ್ಷನ್ ಡಿ, ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ವಿಜುವಲ್ ಪಬ್ಲಿಸಿಟಿ. Yes, here the right answer for this question is option D, Directorate of Advertising and Visual Publicity. Yes, DAVP, it stands for Directorate of Advertising and Visual Publicity. It is the nodal agency to undertake multimedia advertising and publicity for various ministries and departments of Government of India. The next question is, in which of the following situations the students can interact to one another in more liberal environment? Option A, in discussion with small group, option B, by using film projector, option C, by TV viewing, option D, in experts lectures. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉದಾರವಾದ ಪರಿಸರದಲ್ಲಿ ಪರಸ್ಪರ ಸಂವಹನವನ್ನು ನಡೆಸಬಹುದು? ಆಪ್ಷನ್ ಎ, ಸಣ್ಣ ಗುಂಪಿನೊಂದಿಗೆ ಚರ್ಚೆಗಳಲ್ಲಿ, ಆಪ್ಷನ್ ಬಿ, ಫಿಲ್ಮ್ ಪ್ರೊಜೆಕ್ಟರ್ಗಳನ್ನು ಬಳಸಿ, ಆಪ್ಷನ್ ಸಿ, TV ವೀಕ್ಷಣೆಯಿಂದ, ಆಪ್ಷನ್ ಡಿ, ತಜ್ಞರ ಉಪನ್ಯಾಸಗಳಲ್ಲಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ, ಇನ್ ಡಿಸ್ಕಷನ್ ವಿದಿನ್ ದ ಸ್ಮಾಲ್ ಗ್ರೂಪ್. ಜನರು ಸಣ್ಣ ಗುಂಪಿನೊಂದಿಗೆ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವುದರಿಂದ
ಎಸ್ ಪರಸ್ಪರವಾದ ಮುಕ್ತವಾದ ಸಂವಹನವನ್ನು ನಡೆಸಬಹುದು. ಕ್ವೆಶನ್ ನಂಬರ್ 5. ಇಫೆಕ್ಟಿವ್ ಕಮ್ಯುನಿಕೇಷನ್ ನೀಡ್ಸ್ ಅ ಸಪೋರ್ಟಿವ್. ಆಪ್ಷನ್ ಎ ಇಕನಾಮಿಕ್ ಎನ್ವೈರ್ನ್ಮೆಂಟ್, ಆಪ್ಷನ್ ಬಿ ಪೊಲಿಟಿಕಲ್ ಎನ್ವೈರ್ನ್ಮೆಂಟ್, ಆಪ್ಷನ್ ಸಿ ಸೋಷಿಯಲ್ ಎನ್ವೈರ್ನ್ಮೆಂಟ್, ಆಪ್ಷನ್ ಡಿ ಮಲ್ಟಿ ಕಲ್ಚರಲ್ ಎನ್ವೈರ್ನ್ಮೆಂಟ್. ಪರಿಣಾಮಕಾರಿ ಸಂವಹನಕ್ಕೆ ಯಾವುದರ ಬೆಂಬಲದ ಅಗತ್ಯವಿದೆ? ಆಪ್ಷನ್ ಎ ಆರ್ಥಿಕ ಪರಿಸರ, ಆಪ್ಷನ್ ಬಿ ರಾಜಕೀಯ ಪರಿಸರ, ಆಪ್ಷನ್ ಸಿ ಸಾಮಾಜಿಕ ಪರಿಸರ, ಆಪ್ಷನ್ ಡಿ ಬಹು ಸಾಂಸ್ಕೃತಿಕ ಪರಿಸರ. Yes, here the right answer is option C, social environment. Effective communication needs a supportive social environment. ಯಾವಾಗಲೂ ಪರಿಣಾಮಕಾರಿ ಸಂವಹನಕ್ಕೆ ಸಾಮಾಜಿಕ ಪರಿಸರದ ಅವಶ್ಯಕತೆ ಇದೆ. So effective communication needs a supportive social environment. So it depends, as the communication means it is the process of exchanging thoughts, ideas, knowledge and information. And effective communication, whether it is a conversation between clients, professionals, directly between two friends, needs to be facile with expectations that are understood well. Question number 6. Which of the following is the best method to control noise in the classroom situation? Option A, to give warning to the students that they must keep silence. Option B, to speak loudly by the teacher to keep pace with the noise in the class. Option C, to watch the class silently and minutely scan the class. Option D, to ignore the students' noise, stand confidently and start teaching. ತರಗತಿಯ ಕೋಣೆಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ಉದಾಹರಣೆಯಾಗಿದೆ? ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಅವರು ಮೌನವಾಗಿರಬೇಕೆಂದು ಎಚ್ಚರಿಕೆಯನ್ನು ನೀಡುವುದು. ಆಪ್ಷನ್ ಬಿ, ತರಗತಿಯಲ್ಲಿನ ಶಬ್ದಕ್ಕೆ ತಕ್ಕಂತೆ ಶಿಕ್ಷಕರಿಂದ ಜೋರಾಗಿ ಮಾತನಾಡುವುದು. ಆಪ್ಷನ್ ಸಿ, ತರಗತಿಯನ್ನು ಮೌನವಾಗಿ ವೀಕ್ಷಿಸುವುದು ಮತ್ತು ತರಗತಿಯನ್ನು ಸೂಕ್ಷ್ಮವಾಗಿ ಸ್ಕ್ಯಾನ್ ಮಾಡುವುದು. ಆಪ್ಷನ್ ಡಿ, ವಿದ್ಯಾರ್ಥಿಯ ಶಬ್ದವನ್ನು ನಿರ್ಲಕ್ಷಿಸುವುದು ಮತ್ತು ಆತ್ಮವಿಶ್ವಾಸದಿಂದ ನಿಂತು ಕಲಿಸುವುದು. ಸೊ ಹಿಯರ್ to control the noise in the class, we can also give warning to the students, and to speak loudly by the teacher to keep pace with the noise in the class, this is not correct. And to ignore the students noise, this is also not correct. Here the very effective answer is to watch the class silently and minutely scan the class. So if you do this, automatically students are going to maintain silence in the class. So ಯಾವಾಗಲೂ ತರಗತಿಯಲ್ಲಿ ವಿದ್ಯಾರ್ಥಿಗಳ ಶಬ್ದವನ್ನು ನಿಯಂತ್ರಣ ಮಾಡಲು ಅತ್ಯುತ್ತಮವಾದ ವಿಧಾನ ಅಂತಂದರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳನ್ನ ಮೌನವಾಗಿ ವೀಕ್ಷಿಸುವುದು ಮತ್ತು ತರಗತಿಯನ್ನು ಸೂಕ್ಷ್ಮವಾಗಿ ಸ್ಕ್ಯಾನ್ ಮಾಡುವುದು. ಇದರಿಂದ ಮಕ್ಕಳು ಸಮಾಧಾನವಾಗುತ್ತಾರೆ. ಕ್ವೆಶನ್ ನಂಬರ್ 7. An example of asynchronous medium is ಆಪ್ಷನ್ ಎ ರೇಡಿಯೋ, ಆಪ್ಷನ್ ಬಿ ಟೆಲಿವಿಷನ್, ಆಪ್ಷನ್ ಸಿ ಫಿಲ್ಮ್, ಆಪ್ಷನ್ ಡಿ ನ್ಯೂಸ್ ಪೇಪರ್. ಅಸಮಕಾಲೀನ ಮಾಧ್ಯಮದ ಉದಾಹರಣೆ ಯಾವುದು? ಆಪ್ಷನ್ ಎ ರೇಡಿಯೋ, ಆಪ್ಷನ್ ಬಿ ದೂರದರ್ಶನ, ಆಪ್ಷನ್ ಸಿ ಚಲನಚಿತ್ರ, ಆಪ್ಷನ್ ಡಿ ಪತ್ರಿಕೆ. ಎಸ್, an example of asynchronous media is the option D is the right answer, newspaper. ಪತ್ರಿಕೆ ಇದು ಒಂದು asynchronous medium ಆಗಿದೆ. Yes, asynchronous communication, it is a communication medium that does not require that both parties are present at the same time in the same space. Examples of asynchronous communication are emails, newspapers, online forums, collaborative documents, etc. Question number 8. Which of the following methods of communication is the most effective? Option A, presenting written material. Option B, presenting written material along with film projector. Option C, multimedia method. Option D, cannot be determined. ಕೆಳಗಿನ ಯಾವ ಸಂವಹನ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗಿದೆ? ಆಪ್ಷನ್ ಎ, ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಬಿ, ಫಿಲ್ಮ್ ಪ್ರೊಜೆಕ್ಟರ್ ಜೊತೆಗೆ ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಸಿ, ಬಹುಮಾಧ್ಯಮ ವಿಧಾನ. ಆಪ್ಷನ್ ಡಿ, ನಿರ್ಧರಿಸಲು ಸಾಧ್ಯವಿಲ್ಲ. Yes, here the right answer is option C, multimedia method. Yes, by using multimedia method, the communication will become effective. ಈ ಒಂದು ಬಹುಮಾಧ್ಯಮ ವಿಧಾನವನ್ನು ಬಳಸುವುದರಿಂದ ಸಂವಹನವು ಹೆಚ್ಚು ಪರಿಣಾಮಕಾರಿಯಾಗ್ತಾ ಇದೆ. Question number 9. Didactic communication is option A, intrapersonal, option B, interpersonal, option C, organizational, option D, relational. Didactic ಸಂವಹನ ಅಂತಂದರೆ ಆಪ್ಷನ್ ಎ ಅಂತರ್ವೈಯಕ್ತಿಕ ಸಂಬಂಧ, ಆಪ್ಷನ್ ಬಿ ಅಂತರ್ವೈಯಕ್ತಿಕ ಸಂವಹನ, ಇಲ್ಲಿ ಆಪ್ಷನ್ ಎ ಇಂಟ್ರಾಪರ್ಸನಲ್, ಆಪ್ಷನ್ ಬಿ ಇಂಟರ್ಪರ್ಸನಲ್.
ಆಪ್ಷನ್ ಎ ಇಂಟ್ರಾಪರ್ಸ್ನಲ್ ಅಂತಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ನಡೆಯುವ ಸಂಭಾಷಣೆ. ಇಂಟರ್ಪರ್ಸ್ನಲ್ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ನಡುವೆ ನಡೆಯುವ ಸಂಭಾಷಣೆ. ಆರ್ಗನೈಜೇಷನ್ ಅಂದರೆ ಸಾಂಸ್ಥಿಕ ಸಂವಹನ. ರಿಲೇಷನಲ್ ಸಂಬಂಧಿತ ಸಂವಹನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, interpersonal communication. Yes, interpersonal communication is known as the didactic communication. ಅಂತರ್ವೈಯಕ್ತಿಕ ಸಂವಹನವನ್ನು ನಾವು ಡಿಡಾಕ್ಟಿಕ್ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಸೊ ಡಿಡಾಕ್ಟಿಕ್ ಕಮ್ಯುನಿಕೇಷನ್, ಇಟ್ ಈಸ್ ಅ ಟೈಪ್ ಆಫ್ ಇಂಟರ್ ಹ್ಯೂಮನ್ ಕಮ್ಯುನಿಕೇಷನ್. It is used by almost all other forms of communication such as verbal, paraverbal, non-verbal and even intrapersonal and interpersonal communication. Question number 10. The main purpose of evaluative listening is option A, to accept or reject an idea given to the listener. Option B, to evaluate the speaker's credibility and personality. Option C, both of the above. Option D, none of this. ಮೌಲ್ಯಮಾಪನ ಆಲಿಸುವಿಕೆಯ ಮುಖ್ಯ ಉದ್ದೇಶ. ಆಪ್ಷನ್ ಎ, ಕೇಳುಗನಿಗೆ ನೀಡಿದ ಕಲ್ಪನೆಯನ್ನು ಸ್ವೀಕರಿಸಲು ಅಥವಾ ತಿರಸ್ಕರಿಸಲು. ಆಪ್ಷನ್ ಬಿ, ಸ್ಪೀಕರ್ನ ವಿಶ್ವಾಸಾರ್ಹತೆ ಮತ್ತು ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಲು. ಆಪ್ಷನ್ ಸಿ, ಮೇಲಿನ ಎರಡು. ಆಪ್ಷನ್ ಡಿ, ಇದ್ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಆಫ್ ದ ಅಬವ್ ಆರ್ ಕರೆಕ್ಟ್. ದ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯುಯೇಟಿವ್ ಲಿಸ್ನಿಂಗ್ ಈಸ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಅನ್ ಐಡಿಯಾ ಗಿವನ್ ಬೈ ದ ಲಿಸ್ನರ್ ಆ್ಯಂಡ್ ಟು ಇವ್ಯಾಲ್ಯುಯೇಟ್ ದ ಸ್ಪೀಕರ್ಸ್ ಕ್ರೆಡಿಬಿಲಿಟಿ ಆ್ಯಂಡ್ ಪರ್ಸನಾಲಿಟಿ. ಬೋತ್ ಆರ್ ಕರೆಕ್ಟ್. ಮೌಲ್ಯಮಾಪನ ಆಲಿಸುವಿಕೆ ಮುಖ್ಯ ಉದ್ದೇಶ ಕೇಳುಗನಿಗೆ ನೀಡಿದ ಕಲ್ಪನೆಯನ್ನು ಸ್ವೀಕರಿಸುವುದು ಅಥವಾ ತಿರಸ್ಕರಿಸಲು ಹೇಳುವುದು. ಆಪ್ಷನ್ ಬಿ, ಸ್ಪೀಕರ್ನ ವಿಶ್ವಾಸಾರ್ಹತೆ ಮತ್ತು ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಲು. ಎರಡೂ ಕೂಡ ಇಲ್ಲಿ ಸರಿಯಾಗಿವೆ. ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 11. ದಿ ಕ್ರೊನಾಲಜಿಕಲ್ ಆರ್ಡರ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್. ಅಮೌಖಿಕ ಸಂವಹನದ ಕಾಲಾನುಕ್ರಮ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೈನ್ಸ್, ಸಿಂಬಾಲ್ಸ್, ಕೋಡ್ಸ್ ಆ್ಯಂಡ್ ಕಲರ್ಸ್. Signs, symbols, codes and colors. Yes, the chronological order of non-verbal communication are signs, symbols, codes and colors. Non-verbal communication, it is the process of broadcasting of messages or signals through eye contact, facial expression, gestures, postures and the distance between two individuals. Question number 12. Software computer cannot be used in. Option A, for demonstration. Option B, for reading and writing. Option C, has a systematic programmed learning techniques. Option D, has machine for evaluating students' progress. ಸಾಫ್ಟ್ವೇರ್ ಕಂಪ್ಯೂಟರನ್ನು ಯಾವುದರಲ್ಲಿ ಬಳಸಲಾಗುವುದಿಲ್ಲ. ಆಪ್ಷನ್ ಎ, ಪ್ರದರ್ಶನಕ್ಕಾಗಿ. ಆಪ್ಷನ್ ಬಿ, ಓದಲು ಮತ್ತು ಬರೆಯಲು. ಆಪ್ಷನ್ ಸಿ, ವ್ಯವಸ್ಥಿತ ಪ್ರೋಗ್ರಾಮ್ ಮಾಡಲಾದ ಕಲಿಕೆಯ ತಂತ್ರಗಳಾಗಿ. ಆಪ್ಷನ್ ಡಿ, ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಯಂತ್ರವಾಗಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫಾರ್ ಡೆಮಾನ್ಸ್ಟ್ರೇಷನ್. ಸಾಫ್ಟ್ವೇರ್ ಕಂಪ್ಯೂಟರ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡೆಮಾನ್ಸ್ಟ್ರೇಷನ್. ಈ ಒಂದು ಸಾಫ್ಟ್ವೇರ್ ಕಂಪ್ಯೂಟರನ್ನು ಪ್ರದರ್ಶನಕ್ಕಾಗಿ ಬಳಸಲಾಗುವುದಿಲ್ಲ. ಓದಲು, ಬರೆಯಲು, ಕಲಿಕೆಯ ತಂತ್ರಗಳಾಗಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮಾಡಲು ಬಳಕೆ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 13. ಆರ್ಗನೈಜೇಷನಲ್ ಕಮ್ಯುನಿಕೇಷನ್ ಇಸ್ ಡ್ಯಾಶ್ ಇನ್ ನೇಚರ್. ಆಪ್ಷನ್ ಎ, ಅಬ್ಸ್ಟ್ರಕ್ಟಿವ್. ಆಪ್ಷನ್ ಬಿ, ಕಾಂಟ್ರಾಡಿಕ್ಟರಿ. ಆಪ್ಷನ್ ಸಿ, ನಾನ್ ಬಿಹೇವಿಯರಲ್. ಆಪ್ಷನ್ ಡಿ, ಅಪ್ಲೈಡ್. ಸಾಂಸ್ಥಿಕ ಸಂವಹನವು ಡ್ಯಾಶ್ ಸ್ವರೂಪದಲ್ಲಿದೆ. ಆಪ್ಷನ್ ಎ, ಅಡ್ಡಿಪಡಿಸುವ. ಆಪ್ಷನ್ ಬಿ, ವಿರೋಧಾತ್ಮಕ. ಆಪ್ಷನ್ ಸಿ, ವರ್ತನೆಯಲ್ಲದ. ಆಪ್ಷನ್ ಡಿ, ಅನ್ವಯಿಸಲಾದ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆರ್ಗನೈಜೇಷನಲ್ ಕಮ್ಯುನಿಕೇಷನ್ ಈಸ್ ಅಪ್ಲೈಡ್ ಇನ್ ನೇಚರ್. ಸಾಂಸ್ಥಿಕ ಸಂವಹನವು ಅನ್ವಯಿಸಲಾಗ್ತಾ ಇದೆ. There are 5 types of communication such as intrapersonal communication, interpersonal communication, group communication, public and mass media communication. Organizational communication refers to the channels and modes of communication in an organization and it is applied in nature. Question number 14. Which one of the following is a strategy to overcome communication barriers? Option A, setting up of ground rules. Option B, aggression. ಆಪ್ಷನ್ ಸಿ, ಅಡ್ವಾನ್ಸ್ ಟೆಕ್ನಾಲಜಿ ಪ್ರೊವಿಷನ್. ಆಪ್ಷನ್ ಡಿ, ಯೂಸ್ ಆಫ್ ಜಾಗರನ್. ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಡೆತಡೆಗಳನ್ನು ಜಯಿಸಲು ಒಂದು ತಂತ್ರವಾಗಿದೆ? ಆಪ್ಷನ್ ಎ, ಮೂಲ ನಿಯಮಗಳ ಸ್ಥಾಪನೆ. ಆಪ್ಷನ್ ಬಿ, ಆಕ್ರಮಣಶೀಲತೆ. ಆಪ್ಷನ್ ಸಿ, ಅಡ್ವಾನ್ಸ್ ತಂತ್ರಜ್ಞಾನದ ನಿಬಂಧನೆ. ಆಪ್ಷನ್ ಡಿ, ಪರಿಭಾಷೆಯ ಬಳಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸೆಟ್ಟಿಂಗ್ ಅಪ್ ಆಫ್ ಗ್ರೌಂಡ್ ರೂಲ್ಸ್.
we can overcome from the communication barriers. ಸೊ ಮೂಲ ನಿಯಮಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಈ ಒಂದು ಸಂವಹನದ ಅಡೆತಡೆಗಳನ್ನು ನಾವು ಹೋಗಲಾಡಿಸ್ಬೋದು. So a communication barrier is anything that is going to prevent us from receiving and understanding the message which is given by the others. By setting up ground rules, we can avoid these kind of barriers. Question number 15. Peer-to-peer communication is dash. Option A horizontal, option B convoluted, option C non-transactional, option D authoritarian. Peer-to-peer ಸಂವಹನ ಇದೊಂದು ಸಮತಲ, ಸುರುಳಿ ಆಕಾರ, ಅಲ್ಲದ ವಹಿವಾಟು, ಸರ್ವಾಧಿಕಾರಿ. The right answer is option A. Peer-to-peer communication, it is a horizontal communication. Peer-to-peer ಇದೊಂದು ಸಮತಲ ಸಂವಹನದ ಮಾದರಿಯಾಗಿದೆ. Horizontal communication involves the exchange of information across departments at the same level in an organization. People at the same level in the organization can work together to work on problems or issues on an informal and as needed basis. Question number 16. Cheer stands for. Cheer andre. So the right answer is option A. Children enrichment education through radio. So here option A is the correct answer. Yes, cheer stands for children enrichment education through radio. So it was set up for preschool children who are from socially deprived classes and studying in Anganwadis. It was carried out for children of age group 3 to 6 years in 4 states. One is Andhra Pradesh, Orissa, Haryana and Uttar Pradesh. Question number 17. The process of communication enhances through option A belongingness, option B security and freedom to make choices, option C informality of meeting and avoidance of pressure, option D all of the above. ಸಂವಹನ ಪ್ರಕ್ರಿಯೆಯು ಈ ಮೂಲಕ ವರ್ಧಿಸುತ್ತದೆ. ಆಪ್ಷನ್ ಎ ಸೇರಿರುವಿಕೆ, ಆಪ್ಷನ್ ಬಿ ಭದ್ರತೆ ಮತ್ತು ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ, ಆಪ್ಷನ್ ಸಿ ಸಭೆಯ ಅನೌಪಚಾರಿಕತೆ ಮತ್ತು ಒತ್ತಡವನ್ನು ತಪ್ಪಿಸುವುದು, ಆಪ್ಷನ್ ಡಿ ಇವೆಲ್ಲವೂ. Yes, here the right answer is option D. All of the above are correct. Question number 18. In circular communication, the encoder becomes a decoder when there is option A noise, option B audience, option C criticality, option D feedback. ವೃತ್ತಾಕಾರದ ಸಂವಹನದಲ್ಲಿ ಎನ್ಕೋಡರ್ ಯಾವಾಗ ಡಿಕೋಡರ್ ಆಗ್ತಾ ಇದ್ದಾನೆ? ಆಪ್ಷನ್ ಎ ಶಬ್ದ ಇದ್ದಾಗ, ಆಪ್ಷನ್ ಬಿ ಪ್ರೇಕ್ಷಕರಿದ್ದಾಗ, ಆಪ್ಷನ್ ಸಿ ವಿಮರ್ಶಾತ್ಮಕತೆ, ಆಪ್ಷನ್ ಡಿ ಪ್ರತಿಕ್ರಿಯೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫೀಡ್ಬ್ಯಾಕ್. ಎನ್ಕೋಡರ್ ಬಿಕಮ್ಸ್ ಡಿಕೋಡರ್ ವೆನ್ ದೇರ್ ಇಸ್ ಎ ಫೀಡ್ಬ್ಯಾಕ್. ಪ್ರತಿಕ್ರಿಯೆ ಇದ್ದಾಗ ಎನ್ಕೋಡರ್ ಡಿಕೋಡರ್ ಆಗ್ತಾ ಇದ್ದಾನೆ. ಸೊ ಇನ್ ಸರ್ಕ್ಯುಲರ್ ಕಮ್ಯುನಿಕೇಶನ್ ದ ಎನ್ಕೋಡರ್ ಬಿಕಮ್ಸ್ ಡಿಕೋಡರ್ ವೆನ್ ದೇರ್ ಇಸ್ ಎ ಫೀಡ್ಬ್ಯಾಕ್. Question number 19. According to Dr. Deval, communication means sharing of ideas, sharing of experiences, perception, sharing of emotions. ಡಾಕ್ಟರ್ ದೇವಲ್ ಅವರ ಪ್ರಕಾರ ಸಂವಹನ ಎಂದರೆ ಆಪ್ಷನ್ ಎ ವಿಚಾರಗಳ ಹಂಚಿಕೆ, ಆಪ್ಷನ್ ಬಿ ಅನುಭವಗಳ ಹಂಚಿಕೆ, ಆಪ್ಷನ್ ಸಿ ಗ್ರಹಿಕೆ, ಆಪ್ಷನ್ ಡಿ ಭಾವನೆಗಳ ಹಂಚಿಕೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್. ಅನುಭವಗಳ ಹಂಚಿಕೆ ಸರಿಯಾಗಿದೆ. So according to Dr. Deval, communication is the interactions of human beings. It is the sharing of experiences. Communication occurs between sender and receiver through medium. The last question. Traffic signals are example of dash communication. Mass, non-verbal, verbal, one to many. ಸಂಚಾರ ಸಂಕೇತಗಳು ಡ್ಯಾಶ್ ಸಂವಹನಕ್ಕೆ ಉದಾಹರಣೆಯಾಗಿವೆ. ಸಮೂಹ, ಮೌಖಿಕವಲ್ಲದ, ಮೌಖಿಕ, ಒಂದರಿಂದ ಅನೇಕ. Yes friends, this question is for you. You have to comment the right answer in the comment section. Then friends, if you are preparing for Karnataka SET 2023, for paper 1 preparation, we are providing theory lectures, MCQ lectures, practice MCQ set, 50 mock test, comprehensive notes in English and also in Kannada. If you want to join, you can download Global Online app from the Play Store. And if you have any confusion, you can contact this number. You can send a WhatsApp message, or else you can also call to this number. Yes, I wish all the best to all. Thank you.